ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ನಮ್ಮ ಮಾವನ ಕರ್ಕೊಂಡು ಆಚೆ ಹೊರಟಿದ್ದೀನಿ. ನಾನು ನನ್ನ ಮಾವ ನನ್ನ ಮಗ 3 ಜನ ಹೋಗ್ತಾ ಇದ್ದೀವಿ. ಟೈಮ್ ಆಗಿದೆ 4:15. ಅದು ಎಲ್ಲಿ ಯಾವ ಜಾಗ ಏನು ಆಲ್ಮೋಸ್ಟ್ ಸಿಂಗಪೂರ್ ನೋಡದೇ ಇರೋರ್ಗು ನಮ್ಮ ದ್ವಾರಕೀಶ್ ಸರ್ ಇದ್ರಲ್ಲ, ಅವರು ಎಲ್ಲ ಮೂವಿಲೂ ತೋರಿಸಿದ್ದಾರೆ. ಅವರ ಮೂವಿಲಿ ಸಿಂಗಪೂರ್ ಹೇಗಿತ್ತು ಅನ್ನೋದನ್ನು ಅವಾಗಿನ ಕಾಲದಲ್ಲೇ ತೋರಿಸಿದ್ರು. ಅದೇ ಜಾಗಕ್ಕೆ ನಾವಿವತ್ತು ಹೋಗ್ತಾ ಇದ್ದೀವಿ. ಇನ್ನೇನು ನಮ್ಮ ಮಾವ ಹೊರಡೋ ಅಂಥ ದಿನವೂ ಹತ್ರ ಬರ್ತಾಯಿದೆ. ಹಾಗಾಗಿ ಈ ಜಾಗ ಒಂದು ಪೆಂಡಿಂಗ್ ಇತ್ತು ಅಂತ ಹೇಳಿ ತೋರಿಸ್ತಾ ಇದ್ದೀನಿ. ಬನ್ನಿ ಆ ಜಾಗಕ್ಕೆ ಹೋಗೋಣ. ಏನಿದೆ ಆ ಜಾಗದಲ್ಲಿ, ಅವಾಗ ಹೇಗಿತ್ತು, ಇವಾಗ ಹೇಗಿದೆ, ಪ್ರತಿಯೊಂದನ್ನು ಎಲ್ಲದನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ. ಆಚೆ ತುಂಬ ಬಿಸಿಲಿರೋದ್ರಿಂದ ಈ ಬಿಸಿಲಲ್ಲಿ ನಡ್ಕೊಂಡು ಹೋಗೋಕ್ಕಾಗಲ್ಲ ಅಂತ ನಮ್ಮನೆಯಿಂದ ಬಸ್ ತೊಗೊಂಡ್ವಿ. ಬಸ್ಸಲ್ಲಿ ಒಂದು ಸ್ಟಾಪ್ ಹೋಗಿ ಅಲ್ಲಿಂದ MRTಗೆ ಹೋಗಬೇಕು. ಸೊ ನಾವು 2 MRT ಸ್ಟಾಪ್ ಮಾಡಬೇಕು. ಆಲ್ಮೋಸ್ಟ್ 1.5 ಗಂಟೆ ಕಾಲ ಬೇಕು ಆ ಜಾಗಕ್ಕೆ ರೀಚ್ ಆಗೋಕ್ಕೆ. ಫೈನಲಿ ನಮ್ಮ ಡೆಸ್ಟಿನೇಷನ್ನ ರೀಚ್ ಆದ್ವಿ. ನಾವು ಬಂದಿರೋ ಜಾಗ ಬಂದು ಹಾಪರ್ ವಿಲ್ಲಾ. ಇಲ್ಲಿ ಫೇಮಸ್ 2 ಕನ್ನಡ ಫಿಲಮ್ ಶೂಟಿಂಗ್ ಆಗಿದೆ, ಸಾಂಗ್ ಶೂಟಿಂಗ್ ಆಗಿದೆ. ಒಂದು ಸಿಂಗಾಪುರ್ನಲ್ಲಿ ರಾಜಾ ಕುಳ್ಳ 1978ರಲ್ಲಿ ಅದು ಶೂಟಿಂಗ್ ಆಗಿರೋ ಅಂಥ ಜಾಗ. ಅದಿನ್ನೂ ಹಾಗೇ ಇದೆ ಅಂದರೆ ನಂಬ್ತೀರಾ ನೀವು? ಅಷ್ಟು ಏನು ಚೇಂಜಸ್ ಆಗಿಲ್ಲ, ಎಲ್ಲ ಕಂಪ್ಲೀಟಾಗಿ ಹಾಗೇ ಇದೆ. ಇನ್ನೊಂದು ರಕ್ತ ಕಣ್ಣೀರು ಅನ್ನೋ ಮೂವಿಲಿ ಸಾಂಗ್ ಶೂಟಿಂಗ್ ಆಗಿದೆ. ಯಾವ್ಯಾವ ಜಾಗದಲ್ಲಿ ಯಾವ ಥರ ಶೂಟಿಂಗ್ ಮಾಡಿದ್ದಾರೆ ಅಂತಲೂ ತೋರಿಸ್ತೀನಿ ಬನ್ನಿ. ಇದೇ ಜಾಗದಲ್ಲಿ ಚಿನ್ನದ ರಾಣಿ ಬಾರೆ ಕುಳ್ಳನ ರಾಣಿ ಬಾರೆ ಆ ಸಾಂಗ್ ಸ್ಟೆಪ್ ಹಾಕಿರೋ ಅಂಥ ಜಾಗ. ಕಂಪ್ಲೀಟಾಗಿ ಈ ಪ್ಲೇಸನ್ನ ಅವರು ಚೈನೀಸ್ ಮೆಥಾಲಜಿಗೆ ಡೆಡಿಕೇಟ್ ಮಾಡಿದ್ದಾರೆ. ಅವರ ಆಚಾರ ವಿಚಾರನ ಇಲ್ಲಿ ತೋರಿಸ್ತಾ ಇದ್ದಾರೆ. ಎಲ್ಲರಿಗೂ ಯಾವ ಥರ ಇತ್ತು ಅನ್ನೋದನ್ನು ನಾವು ಇಲ್ಲಿ ನೋಡ್ಬೋದು. ಈ ಜಾಗ ಟೂರಿಸ್ಟ್ ಅಟ್ರಾಕ್ಟಿವ್ ಪ್ಲೇಸ್ ಅಲ್ಲ. ಇಲ್ಲಿ ಯಾಕೆ ಟೂರಿಸಮ್ನ ಇಂಪ್ರೂವ್ ಮಾಡಿಲ್ಲ ಅಂತಲೂ ಗೊತ್ತಿಲ್ಲ. ಮೇ ಬಿ ಇದು ಸಿಟಿ ಸೆಂಟರಲ್ಲಿಲ್ಲ. ಎಲ್ಲ ಟ್ರಿಪ್ಪಿಗೆ ಕರ್ಕೊಂಬಂದವರು ಸಿಟಿ ಸೆಂಟರಲ್ಲಿರೋ ಅಂಥ ಪ್ಲೇಸಸ್ನ ತೋರಿಸ್ತಾರೆ, ಕರ್ಕೊಂಡು ಹೋಗ್ತಾರೆ. ಇದು ತುಂಬಾ ಚೆನ್ನಾಗಿದೆ. ಇಲ್ಲಿ ಚೈನೀಸ್ ಕಲ್ಚರ್ನ ತಿಳ್ಕೊಳ್ಳೋ ಅಂಥದ್ದಿದೆ. ಹಾಗೆ ಅವರ ಡ್ರೆಸ್ ಸೆನ್ಸು ಪ್ರತಿಯೊಂದನ್ನು ಇಲ್ಲಿ ತಿಳ್ಕೊಬೋದು. ಟೂರಿಸಮ್ ಇಂಪ್ರೂವ್ ಮಾಡಿದ್ರೆ ಈ ಜಾಗನೂ ತುಂಬ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ. ಈ ಜಾಗದಲ್ಲೂ ಸಾಂಗ್ನ ಶೂಟ್ ಮಾಡಿದ್ದಾರೆ. ಕಂಪ್ಲೀಟಾಗಿ ಆ ಸಾಂಗ್ ಫುಲ್ ಈ ಜಾಗನೇ ತೋರಿಸ್ತಾರೆ. ಹಾಪರ್ ವಿಲ್ಲಾ ಅನ್ನೋ ಈ ಪ್ಲೇಸನ್ನೇ ತೋರಿಸ್ತಾರೆ. ಇಲ್ಲಿ ನೀವು ನೋಡ್ತಾ ಇರ್ಬೋದು ಟೈಗರ್ ಬಾಂಬ್ ಇದೆ. ಏನದು ಟೈಗರ್ ಬಾಂಬು ಮುಂದೆ ವಿಡಿಯೋದಲ್ಲಿ ಹೇಳ್ತೀನಿ. ಇಲ್ಲಿ ನೀವು ನೋಡ್ತಾ ಇರೋದು ಚೈನೀಸ್ ನ್ಯೂ ಇಯರ್ ಅವರು ಸೆಲೆಬ್ರೇಟ್ ಮಾಡ್ತಾರಲ್ಲ, ಆವಾಗ ಒಂದೊಂದು ಅನಿಮಲ್ ಇರುತ್ತೆ. ಯಾವ್ಯಾವ ಇಯರು ಯಾವೆಲ್ಲ ಅನಿಮಲ್ನ ಅವರು ಪೂಜೆ ಮಾಡಿದರು ಅಂತ ಹೇಳಿ ಇದೆ. ಅದನ್ನ ಒಂದು ಕಂಪ್ಲೀಟಾಗಿ ಈ ಥರ ಮಾಡಿ ಇಟ್ಟಿದ್ದಾರೆ. ನೋಡುವಾಗ ಬೇಜಾರಾಗಬಾರ್ದು ಅಂತ ಲೈಟ ಮ್ಯೂಸಿಕ್ ಇರುತ್ತೆ. ಚೈನೀಸ್ ಮ್ಯೂಸಿಕ್ ಕೇಳೋದಕ್ಕೆ ಒಂಥರ ತುಂಬಾ ಡಿಫ್ರೆಂಟಾಗಿರುತ್ತೆ. ಇಲ್ಲಿ ಅಣ್ಣ ತಮ್ಮನ ಪ್ರೀತಿ, ಅವ್ರ ಬಾಂಡಿಂಗ್ ಹೇಗಿತ್ತು, ಒಬ್ರನ್ನೊಬ್ರು ಯಾವ ಥರ ಕೇರ್ ಮಾಡ್ತಾಯಿದ್ರು ಅನ್ನೋ ಒಂದು ಚಿಕ್ಕ ಸ್ಟೋರಿ ಇದೆ. ಅದನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ. ಅಣ್ಣ ಬಿಸ್ನೆಸ್ ಮ್ಯಾನು. ಅಣ್ಣನ ಬಿಸ್ನೆಸ್ನ ಅವರು ಇಂಪ್ರೂವ್ ಮಾಡೋದಕ್ಕೆ ಸಿಂಗಪೂರ್ಗೆ ಬರ್ತಾರೆ. ತಮ್ಮ ತುಂಬ
ಚಿಕ್ಕ ಮನೇಲಿ ಇರ್ತಾರೆ. ಅದನ್ನು ನೋಡಿ ಅಣ್ಣಂಗೆ ಬೇಜಾರಾಗಿ ಅಣ್ಣ ಅವನಿಗೆ ಅಂತ ಒಂದು ದೊಡ್ಡ ವಿಲ್ಲನ ಕಟ್ಟಿಸ್ತಾರೆ. ಹಿಂದೆ ಈ ಜಾಗದಲ್ಲಿ ವಿಲ್ಲ ಇತ್ತು. ಅದು ವಾರ್ ನಡೆಯುವಂಥ ಟೈಮಲ್ಲಿ ತಮ್ಮನಿಗೆ ಹುಷಾರು ತಪ್ಪಿ ಅಣ್ಣ ಇದ್ದ ಜಾಗಕ್ಕೆ ಹೋಗ್ತಾರೆ. ಸೊ ಅಲ್ಲೇ ಸಾವನ್ನಪ್ತಾನೆ. ಅವ್ರಿಗೆ ಕೊರಗಾಗತ್ತೆ ಅಣ್ಣನಿಗೆ. ಸರಿ ಅಲ್ಲಿ ಆ ಜಾಗದಲ್ಲಿ ಏನಾದ್ರು ಒಂದು ಮಾಡಬೇಕು ಅಂತ ಹೇಳಿ ಬಂದು ಅವರು ಈ ಥರ ಒಂದು ಚೈನೀಸ್ ಕಲ್ಚರ್ನ ಅವರು ಇಲ್ಲಿ ಎಕ್ಸ್ಟಾಬ್ಲಿಷ್ ಮಾಡಿದ್ದಾರೆ. ಅಣ್ಣ ಟೈಗರ್ ಬಾಂಬ್ನ ಫೌಂಡರ್ ಅಂತಲೇ ಹೇಳ್ಬೋದು. ಅವ್ರದ್ದು ಬಿಸ್ನೆಸ್ ಸ್ಟ್ರಾಟರ್ಜಿ ಎಷ್ಟರ ಮಟ್ಟಿಗಿತ್ತು ಅಂದರೆ ಮುಂದೆ ನಿಮಗೆ ತೋರಿಸ್ತೀನಿ ಬನ್ನಿ. ಇನ್ನು ಈ ಜಾಗ ಇದೆಯಲ್ಲ, ಈ ಜಾಗದಲ್ಲೂ ಅವರಿಬ್ಬರು ಡ್ಯಾನ್ಸ್ ಮಾಡಿದ್ದಾರೆ. ಹಾಗೇನೇನೆ ರಕ್ತ ಕಣ್ಣೀರು ಆ ಮೂವಿಲೂ ಇಲ್ಲೇ ಡ್ಯಾನ್ಸ್ ಮಾಡಿರೋಂಥ ಶೂಟ್ ನಡೆದಿರೋದು. ಇನ್ನು ಟೈಗರ್ ಬಾಂಬ್ ಬಿಸ್ನೆಸ್ನ ಡೆವಲಪ್ ಮಾಡೋದಕ್ಕೆ, ಮಾರ್ಕೆಟಿಂಗ್ ಮಾಡೋದಕ್ಕೆ ಅವರು ಆ ಥರ ಟೈಗರ್ ಜೀಪ್ನ ಯೂಸ್ ಮಾಡ್ತಾಯಿದ್ರು. ಅವರ ಬಿಸ್ನೆಸ್ ಸ್ಟ್ರಾಟರ್ಜಿ ಆವಾಗಿನ ಕಾಲದಲ್ಲಿ ಹೇಗಿತ್ತು ನೋಡಿ. ಕಂಪ್ಲೀಟಾಗಿ ಈ ಜಾಗ ನೋಡ್ತೀನಿ ಅಂದರೆ ಅರ್ಧ ಮುಕ್ಕಾಲು ಗಂಟೆ ಬೇಕು. ಆಮೇಲೆ ಇದಕ್ಕೆ ಯಾವುದೇ ಥರ ಎಂಟ್ರೆನ್ಸ್ ಫೀಸ್ ಇಲ್ಲ, ಫ್ರೀ. ಆದ್ರಿತಿಗಂತೂ ಫುಲ್ ಖುಷಿ. ಎಲ್ಲ ಕಡೆ ಅವನೇ ಹತ್ತಿ ಇಳಿದು ಓಡಾಡಿ ಅವನೇ ಎಲ್ಲ ಕಡೆ ನೋಡ್ತಾ ಇದ್ದ. ಅವನಿಗೇನೋ ಹೊಸ ಜಾಗಕ್ಕೆ ಬಂದಿದ್ದೀನಿ, ಏನೋ ನೋಡ್ತಾ ಇದ್ದೀನಿ ಅಂತ ಖುಷಿಯಾಗಿ ಎಂಜಾಯ್ ಮಾಡ್ತಾ ಇದ್ದ. ಈ ಜಾಗನ ಕಂಪ್ಲೀಟಾಗಿ ಸಿಂಗಾಪುರಲ್ಲಿ ರಾಜ ಕುಳ್ಳ ಮತ್ತು ರಕ್ತ ಕಣ್ಣೀರು ಈ ಎರಡೂ ಮೂವಿಲಿ ಬರೋ ಅಂಥ ಸಾಂಗಲ್ಲಿ ಎಲ್ಲದನ್ನು ಕ್ಲೀನಾಗಿ ತೋರಿಸಿದ್ದಾರೆ. ಅಲ್ಲಿ ಏನು ತೋರಿಸಿದ್ರು ಹಾಗೆ ಎಲ್ಲ ಇದೆ. ಇದು ನಾನು ಸೆಕೆಂಡ್ ಟೈಮ್ ವಿಸಿಟ್ ಮಾಡ್ತಾ ಇರೋದು. ತುಂಬಾ ಖುಷಿ ಆಯಿತು ಈ ಜಾಗಕ್ಕೆ ನನ್ನ ಮಾವನ ಕರ್ಕೊಂಬಂದಿದ್ದು. ಈ ಜಾಗ ನೋಡಿ ನಮ್ಮ ಮಾವನಿಗೆ ಏನು ಅನ್ನಿಸ್ತು, ಏನಂತಾರೆ ಅಂತ ಕೇಳೋಣ ಬನ್ನಿ ಅವ್ರ ಹತ್ರ. ನಮ್ಮ ಮಾವ. ಸೊ ಇವತ್ತು ನಾವು ಹಾಪರ್ ವಿಲ್ಲಾಗಿ ಬಂದಿದ್ವಿ. ಹೇಗಿತ್ತು, ಹೇಗೆ ಅನ್ನಿಸ್ತಿದೆ? ಫೈನ್, ಬ್ಯೂಟಿಫುಲ್, ಎವ್ರಿಬಡಿ ಮಸ್ಟ್ ಕಮ್ ಅಂಡ್ ಸಿ. ಸೊ ಇದನ್ನ ಇನ್ನೂ ಇಂಪ್ರೂವ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಇಲ್ಲಿ ಅವಾಗಿನ ಕಾಲದಲ್ಲೇ ದ್ವಾರಕೀಶ್ ಅವ್ರು ಬಂದು ಫಿಲಮ್ನ ತೆಗ್ದಿದ್ದಾರೆ ಅಂದರೆ ನಂಬಕ್ಕೆ ಆಗಲ್ಲ. ಅವಾಗ ಇದ್ದಿ ಸಿಂಗಾಪುರ್ಗೂ ಇವಾಗಿದ್ದಿ ಸಿಂಗಾಪುರ್ಗೂ ಬಿಟ್ಟರೆ ಇನ್ನೇನಾದ್ರು ಚೇಂಜಸ್ ಇದೆಯಾ? ನೋ ಚೇಂಜಸ್, ದೇ ಹ್ಯಾವ್ ಟು ಇಂಪ್ರೂವ್. ಸೊ ಇಷ್ಟೇ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಮತ್ತು ನನ್ನ ಚಾನಲ್ನ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಬಾಯ್ ಬಾಯ್. ಬಾಯ್.